ಸ್ನೇಹಿತರೆ ನಮಸ್ಕಾರ. ಕಳೆದ ಕೆಲವು ದಿನಗಳಿಂದ ವಕ್ಫ್ ಕಾಯ್ದೆ ಬಗ್ಗೆ ದೇಶಾದ್ಯಂತ ಪರ ಮತ್ತು ವಿರೋಧ ಚರ್ಚೆಗಳು ನಡೆಯುತ್ತಿವೆ. ಸಂವಿಧಾನವೇ ಶ್ರೇಷ್ಠವೆನ್ನುವ ನಮ್ಮ ಭಾರತದಲ್ಲಿ ನಮ್ಮ ಕಾನೂನುಗಳಿಗೆ ಪರ್ಯಾಯವಾಗಿ ಮತ್ತೊಂದು ವ್ಯವಸ್ಥೆಯಂತೆ ವಕ್ಫ್ ಕಾಯ್ದೆಯ ನಿಯಮಗಳು ಗೋಚರಿಸುತ್ತಿರುವುದು ನಮ್ಮೆಲ್ಲರಿಗೂ ತಿಳಿದಿರುವ ಸಂಗತಿ. ಈ ವಕ್ಫ್ ಪದ್ಧತಿಯನ್ನು ಮೊದಲು ದೆಹಲಿ ಸುಲ್ತಾನರ ಕಾಲದಲ್ಲಿ ಜಾರಿಗೆ ತರಲಾಯಿತು. ವಕ್ಫ್ ಎಂದರೆ ದೇವರ ಹೆಸರಿನಲ್ಲಿ ಭೂಮಿಯನ್ನು ದಾನ ನೀಡುವುದು ಎಂದರ್ಥ. ಒಮ್ಮೆ ದಾನ ನೀಡಿದ ಭೂಮಿಯನ್ನು ಮತ್ತೆ ವಾಪಸ್ ಪಡೆದುಕೊಳ್ಳಲು ಬರುವುದಿಲ್ಲ. ಒಮ್ಮೆ ದಾನ ನೀಡಿದರೆ ಅದು ಶಾಶ್ವತವಾಗಿ ದೇವರಿಗೆ ಸೇರಿದ್ದು. ಈ ನಿಯಮದ ಅನುಸಾರ ದೆಹಲಿ ಸುಲ್ತಾನರ ಕಾಲದಲ್ಲಿ ಹಳ್ಳಿಗಳನ್ನು ದೇವರ ಹೆಸರಿನಲ್ಲಿ ಅರ್ಪಿಸುವ ಪದ್ಧತಿ ಜಾರಿಗೆ ಬಂದಿತ್ತು. ನಂತರ ಬ್ರಿಟಿಷರ ಕಾಲದಲ್ಲಿ ವಕ್ಫಿಗೆ ಸಂಬಂಧಿಸಿದಂತೆ ಕೋರ್ಟಿನಲ್ಲಿ ಪ್ರಕರಣಗಳು ದಾಖಲಾದವು. 1923ರಲ್ಲಿ ವಕ್ಫ್ನ ದುರ್ಬಳಕೆಯನ್ನು ತಡೆದು ಅದರ ಆರ್ಥಿಕ ಸಂಪನ್ಮೂಲಗಳ ನಿರ್ವಹಣೆಯನ್ನು ಮಾಡಲು ಕಾಯ್ದೆಯೊಂದನ್ನು ರಚಿಸಲಾಯಿತು. ಸ್ವಾತಂತ್ರ್ಯ ಬಂದ ನಂತರ ವಕ್ಫ್ ಕಾಯ್ದೆಗಳಿಗೆ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಿ ನೆಹರು ಸರ್ಕಾರ 1955ರಲ್ಲಿ ವಕ್ಫ್ ಕಾನೂನನ್ನು ರಚಿಸಿತು. ಅಂದರೆ ದೇಶ ವಿಭಜನೆ ಆದಾಗ ಇಲ್ಲಿಂದ ಪಾಕಿಸ್ತಾನಕ್ಕೆ ಹೋದ ಮುಸ್ಲಿಮರು ಭಾರತದಲ್ಲಿ ಬಿಟ್ಟು ಹೋದ ಅವರ ಆಸ್ತಿಗಳ ನಿರ್ವಹಣೆಯನ್ನು ಇಲ್ಲಿನ ಮುಸ್ಲಿಂ ಸಮುದಾಯವೇ ನಿರ್ವಹಿಸುವಂತೆ ಕಾನೂನನ್ನು ಜಾರಿ ತರಲಾಯಿತು. 1995ರಲ್ಲಿ ಅಂದಿನ ಕಾಂಗ್ರೆಸ್ಸಿನ ಪ್ರಧಾನಿ ದಿವಂಗತ PV ನರಸಿಂಹರಾವ್ ಅವರು ವಕ್ಫ್ ಕಾಯ್ದೆಗೆ ಪರಮಾಧಿಕಾರ ನೀಡುವ ಕಾಯ್ದೆಯೊಂದನ್ನು ಜಾರಿಗೆ ತರ್ತಾರೆ. 1992ರಲ್ಲಿ ವಿವಾದಿತ ಬಾಬರಿ ಕಟ್ಟಡವನ್ನು ಕೆಡವಿದರಿಂದ ಅಸಮಾಧಾನಗೊಂಡಿದ್ದ ಮುಸ್ಲಿಂ ಸಮುದಾಯದ ಓಲೈಕೆಗಾಗಿ 1995ರಲ್ಲಿ ಒಂದು ಕಾನೂನನ್ನು ಜಾರಿಗೆ ತರ್ತಾರೆ. ಈ 1995 ಕಾಯ್ದೆಯ ಪ್ರಕಾರ ಸೆಕ್ಷನ್ 40 ಸಬ್ಸೆಕ್ಷನ್ 3ರ ಪ್ರಕಾರ ವಕ್ಫ್ ಕಾಯ್ದೆಗೆ ವಿಶೇಷ ಸ್ಥಾನವನ್ನು ನೀಡಲಾಗುತ್ತೆ. ಅದರ ಪ್ರಕಾರ ವಕ್ಫ್ ಬೋರ್ಡ್ಗೆ ಯಾವುದೇ ಆಸ್ತಿ ತನ್ನದು ಎಂದೆನಿಸಿದರೆ ಅದರ ಮೇಲೆ ಕ್ಲೈಮ್ ಮಾಡಬಹುದು. ಅಂದರೆ ಆ ಆಸ್ತಿ ತನ್ನದು ಅಂತ ಹಕ್ಕನ್ನು ಮಂಡನೆ ಮಾಡಬಹುದು. ಆ ಆಸ್ತಿಯನ್ನು ತನ್ನದು ಎಂದು ಹಕ್ಕು ಮಂಡನೆ ಮಾಡಿ ರಿಜಿಸ್ಟ್ರೇಷನ್ ಸಹ ಮಾಡಬಹುದು. ಅಷ್ಟೇ ಅಲ್ಲ, ಆ ಆಸ್ತಿಯನ್ನು ಬೇರೆಯವರು ರಿಜಿಸ್ಟರ್ ಆಗದಂತೆ ತಡೆಯಬಹುದು ಹಾಗೂ ಸಬ್ ರಿಜಿಸ್ಟರ್ ಆಫೀಸಿಗೆ ನೋಟಿಸನ್ನು ನೀಡಿ ಆ ಆಸ್ತಿ ಬೇರೆಯವರಿಗೆ ರಿಜಿಸ್ಟರ್ ಆಗದಂತೆ ತಡೆಯನ್ನು ಸಹ ಮಾಡಬಹುದು. ಅಂಕಿ ಅಂಶಗಳ ಪ್ರಕಾರ 2006ನೇ ಇಸವಿಯಲ್ಲಿ 1.7 ಲಕ್ಷ ಎಕರೆಗಳಷ್ಟು ಇದ್ದ ಭೂಮಿ 2009ರಷ್ಟೊತ್ತಿಗೆ 4 ಲಕ್ಷ ಎಕರೆ ಆಯಿತು. ಈಗ 2024ರ ಅಂಕಿ ಅಂಶಗಳ ಪ್ರಕಾರ 9.4 ಲಕ್ಷ ಎಕರೆ ಭೂಮಿ ವಕ್ಫ್ ಹೆಸರಿನಲ್ಲಿದೆ. ಮೊದಲ ಸ್ಥಾನದಲ್ಲಿ ನಮ್ಮ ದೇಶದ ಮಿಲಿಟರಿ 18 ಲಕ್ಷ ಎಕರೆ, ರೈಲ್ವೆ 12 ಲಕ್ಷ ಎಕರೆ ಮತ್ತು ಮೂರನೇ ಸ್ಥಾನದಲ್ಲಿ 9.4 ಲಕ್ಷ ಎಕರೆಯನ್ನು ಹೊಂದಿರುವ ವಕ್ಫ್ ಬೋರ್ಡ್ ಇದೆ. ಇದರಲ್ಲಿ ಯಾವಾಗ ವಕ್ಫ್ ಬೋರ್ಡ್ಗೆ ಪರಮಾಧಿಕಾರವನ್ನು ನೀಡಲಾಯಿತೋ ಅಲ್ಲಿಂದ ಅದರ ದುರ್ಬಳಕೆಯು ಶುರುವಾಯಿತು. ತನಗೆ ಸಂಬಂಧಪಡದ ಆಸ್ತಿಗಳನ್ನು ಅಕ್ರಮವಾಗಿ ಆಕ್ರಮಿಸಿಕೊಳ್ಳುವ ಕಾರ್ಯಗಳು ಶುರುವಾದವು. ವಿಶ್ವದ ಸುಮಾರು 50 ದೇಶಗಳ ವಿಸ್ತೀರ್ಣ ವಕ್ಫ್ ಬೋರ್ಡ್ನ ಆಸ್ತಿಗಳಿಗಿಂತ ಕಡಿಮೆ ಇದೆ. ಅಂದರೆ ಅದರ ಪ್ರಮಾಣದ ಅಗಾಧತೆಯನ್ನು ನಾವು ಅಂದಾಜಿಸಬಹುದು. ವಿಶ್ವದ ಯಾವುದೇ ಇಸ್ಲಾಂ ರಾಷ್ಟ್ರಗಳಲ್ಲಿ ಈ ಕಾಯ್ದೆ ಇಲ್ಲ. ಈಗ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ 40 ತಿದ್ದುಪಡಿಗಳನ್ನು ಮಾಡಿ ಅದನ್ನು ಸಂಸತ್ತಿನಲ್ಲಿ ಮಂಡಿಸಿದೆ ಹಾಗೂ ಅದನ್ನು ಪರಾಮರ್ಶೆ ಮಾಡಲು ಜಂಟಿ ಸದನ ಸಮಿತಿಗೆ ವಹಿಸಿದೆ. ವಕ್ಫ್ ಬೋರ್ಡ್ ಮಹಾರಾಷ್ಟ್ರದ ಕೊಲ್ಲಾಪುರ ಬಳಿಯ 600 ವರ್ಷಗಳಷ್ಟು ಪುರಾತನ ಮಹಾದೇವ ದೇವಾಲಯವನ್ನು ತನ್ನದು ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡಿರುತ್ತೆ. 2021ರಲ್ಲಿ ಸೂರತ್ನ ಮುನ್ಸಿಪಲ್ ಆಫೀಸ್ ತನ್ನದು ಎಂದೇಳಿ ನೋಟಿಸನ್ನು ಜಾರಿ ಮಾಡಿರುತ್ತೆ. 2023ರಲ್ಲಿ ಈರೋಡ್ ಜಿಲ್ಲೆಯಲ್ಲಿ ಒಂದಿಡೀ ಗ್ರಾಮವನ್ನೇ ತನ್ನದೆಂದು ಹೇಳಿ ಹಕ್ಕು ಮಂಡನೆ ಮಾಡಿರುತ್ತೆ. ತಮಿಳುನಾಡಿನ ರಾಣಿಪೇಟೆಯಲ್ಲಿ ಯಾವುದೇ ದಾಖಲೆಗಳು ಇಲ್ಲದೆಯೂ ಸಹ 50 ಎಕರೆ ಭೂಮಿಯನ್ನು ತನ್ನದು ಅಂತ ಹೇಳಿ ಹಕ್ಕು ಮಂಡನೆಯನ್ನು ಮಾಡಿರುತ್ತೆ. ಅಷ್ಟೇ ಅಲ್ಲ, ಗುಜರಾತಿನ ದ್ವಾರಕಾ ಬಳಿಯ 2 ದ್ವೀಪಗಳು ತನ್ನದು ಅಂತ ವಕ್ಫ್ ಬೋರ್ಡ್ ಹಕ್ಕು ಮಂಡನೆಯನ್ನು ಮಾಡುತ್ತೆ. ಆ ಸಮಯದಲ್ಲಿ ಕೋರ್ಟ್ ಶ್ರೀಕೃಷ್ಣನ ಜನ್ಮಸ್ಥಳ ದ್ವಾರಕೆ ತಮ್ಮದು ಹೇಗೆ ಆಗುತ್ತೆ ಅಂತ ಹೇಳಿ ಖಾರವಾಗಿಯೇ ಪ್ರಶ್ನೆ ಮಾಡುತ್ತೆ. ದ್ವಾರಕಾದ ಆ 2 ದ್ವೀಪಗಳಲ್ಲಿ 7,000 ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ 6,000 ಕುಟುಂಬಗಳು ಮುಸ್ಲಿಮರದ್ದಾಗಿದ್ದರೆ ಉಳಿದ 1,000 ಕುಟುಂಬಗಳು ಹಿಂದೂಗಳದ್ದಾಗಿದೆ. ಒಂದು ಪ್ರದೇಶದ ಡೆಮೋಗ್ರಫಿ ಬದಲಾವಣೆಯಾದರೆ ಏನೆಲ್ಲ ಅನಾಹುತಗಳು ಸಂಭವಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಷ್ಟೇ. ಮಧ್ಯಪ್ರದೇಶದ ಬುರ್ಹಾನ್ಪುರದಲ್ಲಿ ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಬರುವ BVK ಮಸ್ಜಿದ್, ಆದಿಲ್ ಶಾ ಮಂಜಿಲ್, ಬೇಗಂ ಸಾಜಾ ಈ 3 ಕಟ್ಟಡಗಳು ತನ್ನದು ಅಂತ ವಕ್ಫ್ ಬೋರ್ಡ್ ಕ್ಲೈಮ್ ಮಾಡುತ್ತೆ. ಆವಾಗ ಮಧ್ಯಪ್ರವೇಶ ಮಾಡಿದ ಕೋರ್ಟ್ ಕೆಂಪುಕೋಟೆ, ತಾಜ್ ಮಹಲ್ ಇವುಗಳನ್ನು ನಿಮ್ಮದು ಅಂತ ಹೇಳಿ ಹಕ್ಕು ಮಂಡನೆಯನ್ನು ಮಾಡಿ
ಇಡೀ ದೇಶವೇ ನಿಮ್ಮದು ಅಂತ ಹೇಳಿ ಹಕ್ಕು ಮಂಡನೆಯನ್ನು ಮಾಡಿ ಅಂತ ಹೇಳಿ ತನ್ನ ಅಸಮಾಧಾನವನ್ನು ಹೊರಹಾಕುತ್ತೆ. ಪುರಾತನ ಸ್ಮಾರಕ ಸಂರಕ್ಷಣಾ ಕಾಯ್ದೆ 1904ರ ಅಡಿಯಲ್ಲಿ ಐತಿಹಾಸಿಕ ಕಟ್ಟಡದ ರಕ್ಷಣೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಡಿಯಲ್ಲಿ ಬರುತ್ತೆ. ಇದರಿಂದ 1904ರ ಆ್ಯಕ್ಟ್ ಪ್ರಕಾರ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆ ಅನುಸಾರ ಯಾವುದೇ ಸಂಸ್ಥೆ ಹಕ್ಕುಗಳನ್ನು ಪಡೆಯುವ ಹಾಗಿಲ್ಲ ಎಂದು ಆದೇಶ ನೀಡಿ ಕೋರ್ಟ್ ಈ ಪ್ರಕರಣವನ್ನು ಅಲ್ಲಿಗೆ ಮುಗಿಸುತ್ತೆ. ತಮಿಳುನಾಡಿನ ತಿರುಚಿ ಬಳಿಯ ತಿರುಚೆಂದುರೈ ಊರಿನಲ್ಲಿ ರಾಜ್ಗೋಪಾಲ್ ಎನ್ನುವವರು ತಮ್ಮ 1.2 ಎಕರೆಯನ್ನು ಮಾರಲು ಸ್ಥಳೀಯ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸಬ್ ರಿಜಿಸ್ಟರ್ ಆಫೀಸಿನಲ್ಲಿ ವಕ್ಫ್ ಬೋರ್ಡ್ನಿಂದ ನಿರಾಪೇಕ್ಷಣಾ ಪತ್ರ ಅಂದರೆ NOCಯನ್ನು ತರಲು ಹೇಳ್ತಾರೆ. ವಕ್ಫ್ ಬೋರ್ಡ್ನಿಂದ NOC ಏಕೆ ಎಂದು ಪರಿಶೀಲಿಸಿದ ಸಂದರ್ಭದಲ್ಲಿ ಆ ಭಾಗದಲ್ಲಿರುವ 7 ಗ್ರಾಮಗಳು ತನ್ನದು ಎಂದು ವಕ್ಫ್ ಬೋರ್ಡ್ ಹಕ್ಕು ಮಂಡನೆ ಮಾಡಿರುವ ಆಘಾತಕಾರಿ ವಿಷಯ ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಪ್ರದೇಶದಲ್ಲಿ 1400 ವರ್ಷಗಳಷ್ಟು ಹಳೆಯ ಪುರಾತನವಾದ ಚಂದ್ರಶೇಖರ ಸ್ವಾಮಿಯ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದ ಹೆಸರಿನಲ್ಲಿ 369 ಎಕರೆ ಜಮೀನು ಇರುತ್ತೆ. ಆ ಜಮೀನನ್ನು ಸಹ ವಕ್ಫ್ ಬೋರ್ಡ್ ತನ್ನದು ಅಂತ ಕ್ಲೈಮ್ ಮಾಡಿರುವ ವಿಷಯ ಗೊತ್ತಾಗುತ್ತೆ. ತಮಿಳುನಾಡಿನಲ್ಲಿ ಜರುಗಿದ ಈ ಘಟನೆಯಿಂದ ದೇಶಾದ್ಯಂತ ವಕ್ಫ್ ಬೋರ್ಡ್ ನಡೆಸಿದ ಅಕ್ರಮ ಒತ್ತುವರಿಗಳ ವಿವರಗಳು ಒಂದೊಂದಾಗಿ ಈಗ ಬಹಿರಂಗಗೊಳ್ಳುತ್ತಿವೆ. ಈ ಕುರಿತು ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಯ ತಿದ್ದುಪಡಿ ಮಾಡಲು ಹೊರಟಿದೆ. 2012ನೇ ಇಸವಿ ಮಾರ್ಚ್ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಚೇರ್ಮನ್ ಅನ್ವರ್ ಮಾನಿಪ್ಪಾಡಿ ಎನ್ನುವವರು ಅಂದಿನ ಮುಖ್ಯಮಂತ್ರಿ BJPಯ ಸದಾನಂದ ಗೌಡರಿಗೆ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ ನಡೆಸಿರುವ ಅಕ್ರಮದ ಕುರಿತು ತನಿಖೆ ನಡೆಸುವಂತೆ ದೂರನ್ನು ಸಲ್ಲಿಸಿರುತ್ತಾರೆ. ಆ ದೂರಿನ ಪ್ರಕಾರ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ ಹೆಸರಿನಲ್ಲಿ 27,000 ಎಕರೆಗಳಷ್ಟು ಭೂಮಿ ಇದೆ ಹಾಗೂ ಅದರ ದುರ್ಬಳಕೆ ಆಗ್ತಾ ಇದೆ, ಇಲ್ಲವೇ ಅಕ್ರಮವಾಗಿ ಒತ್ತುವರಿಯಾಗಿದ್ದು ಸುಮಾರು 2 ಲಕ್ಷ ಕೋಟಿಯಷ್ಟು ಹಗರಣವಾಗಿರುವ ಕುರಿತು 2012ನೇ ಇಸವಿ ಮಾರ್ಚ್ ತಿಂಗಳಿನಲ್ಲಿ ಅಂದಿನ ಮುಖ್ಯಮಂತ್ರಿ BJPಯ ಸದಾನಂದ ಗೌಡರಿಗೆ ದಾಖಲೆಗಳ ಸಮೇತ ದೂರನ್ನು ನೀಡಿರುತ್ತಾರೆ. 2012ನೇ ಇಸವಿಯ ಬಳಿಕ ಅಂದರೆ 12 ವರ್ಷಗಳ ನಂತರ ಇಂದಿನ ಅದರ ಮಾರುಕಟ್ಟೆ ಮೌಲ್ಯ 3ರಿಂದ 4 ಪಟ್ಟು ಹೆಚ್ಚಳವಾಗಿದೆ ಎಂದುಕೊಂಡರೂ ಅದರ ಇಂದಿನ ಮೌಲ್ಯ ಸುಮಾರು 6ರಿಂದ 8 ಲಕ್ಷ ಕೋಟಿಗಳು ಆಗಬಹುದು. ಕಳೆದ 12 ವರ್ಷಗಳಲ್ಲಿ ಅಂದಿನಿಂದ ಇಂದಿನವರೆಗೆ ಕೆಲವು ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ, ಸರ್ಕಾರಗಳು ಬದಲಾಗಿವೆ, ಆದರೆ ಕೊಟ್ಟ ದೂರು ಮಾತ್ರ ತನಿಖೆಯಾಗಲೇ ಇಲ್ಲ. ತನಿಖೆ ನಡೆಸುವ ಪ್ರಯತ್ನವನ್ನು ಯಾರೂ ಮಾಡಲೂ ಇಲ್ಲ. ಕೊಟ್ಟಿರುವ ದೂರು ಅದೆಲ್ಲಿ ಧೂಳು ಹಿಡಿಯುತ್ತಾ ಕುಳಿತಿದೆಯೋ ಗೊತ್ತಿಲ್ಲ. ಕಾನೂನಿನಲ್ಲಿ ಅವಕಾಶವಿದ್ದು ಕೇಂದ್ರ ಸರ್ಕಾರ ಈ ಹಗರಣದ ಬಗ್ಗೆ ಮರು ತನಿಖೆಗೆ ಆದೇಶ ನೀಡಿದರೆ ಪಕ್ಷಾತೀತವಾಗಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಎಂಬ ವಿಷಯ ಬೆಳಕಿಗೆ ಬರಬಹುದು. ನಿಜವಾಗಿಯೂ ಅದು ಸಾಧ್ಯವಾಗುತ್ತಾ ಕಾದು ನೋಡಬೇಕಿದೆ.